ಹಾಯ್ ಎವ್ರಿವನ್, ವೆಲ್ಕಮ್ ಟು ಸರೋಸ್ ವೆಲ್ತ್ ವರ್ಲ್ಡ್. ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಲೈಸ್ ಅಲ್ಲಿ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಅಲ್ಲಿ ಶಾರ್ಪ್ ಆಗಿ ಡೌನ್ ಆಗಿ ಮತ್ತೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ 200 ಪಾಯಿಂಟ್ಸ್ ರಿಕವರಿ ಮಾಡಿದ್ದು ಯಾಕೆ, ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಮಾಂಡ್ ಅಂಡ್ ಸಪ್ಲೈ ಝೋನ್ ಯಾವುದು ಅಂತ ನೋಡೋಣ. ಓಕೆ, ಬನ್ನಿ ಇವತ್ತಿನ ಕಂಪ್ಲೀಟ್ ಪೋಸ್ಟ್ ಅನಲೈಸಿಸ್ ಏನಂತ ನೋಡೋಣ. ಸೊ ಇವತ್ತಿನ ಓವರ್ ಆಲ್ ಕಂಪ್ಲೀಟ್ ಅನಲೈಸಿಸ್ ನೋಡೋದಾದ್ರೆ, ಇವತ್ ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ಗ್ಯಾಪ್ ಡೌನ್ ಓಪನ್ ಆಗಿ ಅಲ್ಲಿಂದ ಆಲ್ಮೋಸ್ಟ್ 200 ಪಾಯಿಂಟ್ ಡೌನ್ ಬಂತು. ಸೊ ಹತ್ತತ್ರ ನಾವು ನೋಡೋದಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಇವತ್ತು ಹತ್ತತ್ರ 250 ಪಾಯಿಂಟ್ಸ್, ಮಾರ್ನಿಂಗ್ 100 ಪಾಯಿಂಟ್ಸ್ ಬಿದ್ದು ಆಲ್ಮೋಸ್ಟ್ 23,600 ವರೆಗೂ ಬಂತು ಮಾರ್ಕೆಟ್. ಸೊ ಯಾಕೆ ಅಂತ ಆಲ್ರೆಡಿ ನಾನು ನಿನ್ನೆ ಹೇಳಿದ್ದೀನಿ, ಬಿಕಾಸ್ ಹೆವಿ ಬಿಯರಿಶ್ ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ನಾನು ಹೇಳಿದ್ದೆ ನಿನ್ನೆ 23,600 ಬರುತ್ತೆ ಅಂತ. ದಟ್ ಈಸ್ ಮೈ ಸೆಕೆಂಡ್ ಸಪೋರ್ಟ್. ಸೊ ಆಲ್ಮೋಸ್ಟ್ ಮಾರ್ಕೆಟ್ ಆ ಸಪೋರ್ಟ್ ಬಂತು. ಸೊ ಏನೇನ್ ರೀಸನ್, ಯಾಕೆ ಬಂತು, ಯಾಕೆ ಮತ್ತೆ ಸೆಕೆಂಡ್ ಹಾಫ್ ಸೆಕ್ಷನ್ ಅಲ್ಲಿ ಮಾರ್ನಿಂಗ್ ರಿಕವರಿ ತಗೊಳ್ತು ಅಂತ ಎಲ್ಲದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಇಂಪಾರ್ಟೆಂಟ್ ರೀಸನ್ ಯಾಕೆ ಶಾರ್ಟ್ ಕವರಿಂಗ್ ಆಯ್ತು ಆಫ್ಟರ್ ದಿಸ್ ಝೋನ್, ಎಲ್ಲಿಂದ ಸೊ ಇಲ್ಲಿಂದ ಯಾಕೆ ಶಾರ್ಟ್ ಕವರ್ ಮಾಡ್ಕೊಂಡು ಮಾರ್ಕೆಟ್ 800ಗೆ ಹೋಯ್ತು, ಏನ್ ರೀಸನ್, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮಾರ್ಕೆಟ್ ಶಾರ್ಪ್ ಡೌನ್ ಆಗಿ ಫಸ್ಟ್ ಯಾಕೆ ಮಾರ್ಕೆಟ್ ಈ ಶಾರ್ಟ್ ಕವರಿಂಗ್ ಮಾಡ್ಕೊಂಡು ಬಂತು ಅನ್ನೋದು ರೀಸನ್ಸ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ಮಾರ್ಕೆಟ್ ಯಾಕೆ ಶಾರ್ಟ್ ಕವರಿಂಗ್ ಮಾಡ್ಕೊಳ್ತು, ಲೈಕ್ ದಿಸ್ ಇಸ್ ಅವರ್ ಶಾರ್ಟ್ ಕವರಿಂಗ್ ಅಂತ ಹೇಳ್ಬೋದು. ಸೊ ಯಾಕೆ ಈ ಶಾರ್ಟ್ ಕವರಿಂಗ್ ಆಯ್ತು, ರೀಸನ್ಸ್ ಏನೇನು. ಫಸ್ಟ್ ರೀಸನ್ ಏನಂತ ಅಂದ್ರೆ, ಮಾರ್ಕೆಟ್ ಶಾರ್ಪ್ ಆಗಿ ಡೌನ್ ಆದಾಗ ಆಲ್ರೆಡಿ ಶಾರ್ಟ್ ಪೊಸಿಷನ್ಸ್ ಹೋಲ್ಡ್ ಮಾಡಿದ ಎಲ್ಲಾ ಟ್ರೇಡರ್ಸ್, ಶಾರ್ಟ್ ಪೊಸಿಷನ್ಸ್ ಏನನ್ನ ಹೋಲ್ಡ್ ಮಾಡಿರ್ತಾರಲ್ಲ ಎಲ್ಲಾ ಟ್ರೇಡರ್ಸ್ ಪ್ರಾಫಿಟ್ ಬುಕ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಈ ಝೋನ್ ಅಲ್ಲಿ ಆಲ್ಮೋಸ್ಟ್ ಈ ಝೋನ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಈ ಶಾರ್ಟ್ ಕವರಿಂಗ್ ಇಂದ ಮಾರ್ಕೆಟ್ ಸಡನ್ ಆಗಿ ಬೈಯಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಬೈಯಿಂಗ್ ಪ್ರೆಷರ್ ಇನ್ಕ್ರೀಸ್ ಆದಾಗ ಸ್ಮಾಲ್ ಶಾರ್ಟ್ ಕವರಿಂಗ್ ಆಗೋ ಚಾನ್ಸಸ್ ಇದೆ. ಅಂಡ್ ಸೆಕೆಂಡ್ ರೀಸನ್ ಏನಂತ ನೋಡೋದಾದ್ರೆ, ನಿಫ್ಟಿ 23,600, ಸೊ ಆಲ್ಮೋಸ್ಟ್ ನಿಫ್ಟಿ 23,600 ಝೋನ್ ಅಲ್ಲಿ ಬಂದಿದೆ. ಸೊ 23,600 ಅಂಡ್ 23,700 ರೇಂಜ್ ಹತ್ರ ಬಂದಾಗ ಬಯರ್ಸ್ ಆಕ್ಟಿವ್ ಆದ್ರು. ಆಲ್ಮೋಸ್ಟ್ ನೀವು ಆಪ್ಷನ್ ಚಾನಲ್ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿಂದ ಬಯರ್ಸ್ ಆಕ್ಟಿವೇಶನ್ ಸ್ಟಾರ್ಟ್ ಆದಾಗ ಈ ಲೆವೆಲ್ ಅಲ್ಲಿ ಇಮಿಡಿಯೇಟ್ ಡಿಮಾಂಡ್ ಝೋನ್ ಕ್ರಿಯೇಟ್ ಆಗಿ ಇಲ್ಲಿಂದ ಏನಾಯ್ತು ಮಾರ್ಕೆಟ್ ಸಡನ್ ಆಗಿ ನೆಕ್ಸ್ಟ್ ಸಪೋರ್ಟ್ ಝೋನ್ಗೆ ಹೋಯ್ತು. ಸೊ ಇದ್ ಒಂದ್ ರೀಸನ್. ಸೊ ಥರ್ಡ್ ರೀಸನ್ ಏನಂತ ನೋಡೋದಾದ್ರೆ, ಫ್ರಮ್ ಲಾಸ್ಟ್ ಫ್ಯೂ ಸೆಷನ್ ಇಂದ ನೀವು ನೋಡ್ಬೋದು ಇಲ್ಲಿ ಡೇ ಕ್ಯಾಂಡಲ್ ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿಂದ ಫ್ರಮ್ ಲಾಸ್ಟ್ 3 ಕನ್ಸರ್ವೇಟಿವ್ ಡೇಸ್ ಇಂದ ಆಲ್ಮೋಸ್ಟ್ ಮಾರ್ಕೆಟ್ ಶಾರ್ಪ್ ಆಗಿ ಫಾಲ್ ಆಗ್ತಾ ಬರ್ತಿದೆ. ಸೊ ದಿಸ್ ಇಸ್ ಶಾರ್ಪ್ ಫಾಲಿಂಗ್. ಸೊ ಇವತ್ತಿನ ಡೇ ಕ್ಯಾಂಡಲ್ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಇಟ್ ಈಸ್ ಗ್ರೀನ್. ಸೊ ಇದು ಒಂದು ರೀಸನ್ ಆಗಿರ್ಬೋದು. ಆಲ್ಮೋಸ್ಟ್ ಕನ್ಸರ್ವೇಟಿವ್ ವೀಕ್ ಇಂದ ಫಾಲ್ ಆಗ್ತಾ ಬಂದಿರೋದ್ರಿಂದ ಇಲ್ಲೊಂದು ನಾನು ಬ್ಲೂ ಲೈನ್ ಹಾಕಿದ್ದೀನಿ. ಈ ಲೈನ್ ಇಂದ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಇಲ್ಲಿಂದ ಬಯರ್ಸ್ ಆಕ್ಟಿವೇಶನ್ ಆಗಿದೆ. ಸೊ ಆನ್ ವೆನ್ಸ್ಡೇ ಅಂಡ್ ಆನ್ ಮಂಡೇ 13th April and also here also huge buyers activation. ಸೊ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರೋದ್ರಿಂದ ಇಲ್ಲಿಂದ ಅಗೇನ್ ಬಯರ್ಸ್ ಆಕ್ಟಿವೇಟ್ ಆಗಿ ಮಾರ್ಕೆಟ್ ಇವತ್ತು ಶಾರ್ಟ್ ಕವರಿಂಗ್ ಮಾಡ್ಕೊಳ್ತು ಅಂತ ಹೇಳ್ಬೋದು. ದೀಸ್ ಆರ್ ದ ರೀಸನ್ ವೈ ಮಾರ್ಕೆಟ್ ಕವರ್ಡ್. ಸೊ ವೆಲ್ ಕಮ್ ಟು ದ ಪಾಯಿಂಟ್. ಸೊ ಈ ಮಾರ್ಕೆಟ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಮಾರ್ನಿಂಗ್ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಆದ್ಮೇಲೆ, ಸೊ ಆಲ್ಮೋಸ್ಟ್ ನಾನ್ ನಿನ್ನೆ ಡಿಮಾಂಡ್ ಝೋನ್ ಸಪ್ಲೈ ಝೋನ್ ಆಲ್ರೆಡಿ ನೋಡಿದ್ವಿ, ವಾಟ್ ಆರ್ ದ ಸಪೋರ್ಟ್ಸ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ. ಈ ರೇಂಜ್ ಅಲ್ಲಿ ಮಾರ್ಕೆಟ್ ಆಲ್ಮೋಸ್ಟ್ ನಮ್ದು ಫಸ್ಟ್ ಸಪೋರ್ಟ್ ಲೆವೆಲ್ ಗೆ ಮಾರ್ಕೆಟ್ ಬಂದಿತ್ತು. ಸೊ ಐ ವಾಸ್ ಇನ್ ಕನ್ಫ್ಯೂಷನ್ ದಟ್ ವೆದರ್ ಮಾರ್ಕೆಟ್ ವಿಲ್ ಕವರ್ ಶಾರ್ಟ್ ಕವರ್ ಆರ್ ಇಟ್ ವಿಲ್ ಕಮ್ ಡೌನ್. ಐ ವಾಸ್ ಇನ್ ಕನ್ಫ್ಯೂಷನ್ ಅಂಡ್ ಇನ್ ಡಾಟಾದಲ್ಲೂ ಕನ್ಫ್ಯೂಷನ್ ಇತ್ತು. ಸೊ ದಟ್ ಈಸ್ ದ ರೀಸನ್ ಅಂಡ್ ದೇರ್ ಇಸ್ ನೋ ಡಿಮಾಂಡ್ ಝೋನ್ ಅಂಡ್ ಸಪ್ಲೈ ಝೋನ್ ಹಿಯರ್. ಸೊ I was bit confused and I was not taking any kind of risk and I have wait until the right entry. So in 1 minute candle ಅಲ್ಲಿ ಇಟ್ಕೊಂಡು ನೋಡೋದಾದ್ರೆ, ಸೊ ನಮ್ಗೆ ಇಲ್ಲೊಂದು ಟ್ರೇಡ್ ಸಿಗತ್ತೆ. ಸೊ ಆಫ್ಟರ್ 9:30 ಒಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ. ಮಾರ್ಕೆಟ್
700 ಇಂದ 700 is also support our first support ಆಗಿರೋದ್ರಿಂದ ಇಲ್ಲಿಂದ ಮಾರ್ಕೆಟ್ ಲೈಟ್ ಆಗಿ ಮೇಲ್ ಹೋಗಿ ಸೊ ಇಲ್ಲಿ 750 ಇಂದ ಇವಾಗ ಪ್ರೆಸೆಂಟ್ ಡಿಮಾಂಡ್ ಝೋನ್ 750 ಅಂತಾನು ನಮ್ಗೆ ವರ್ಕ್ ಆಗುತ್ತೆ ಫಾರ್ ಮಂಡೇ ಮಾರ್ಕೆಟ್. ಸೊ ಇಲ್ಲಿಂದ ಒಂದು ಕೆಳಗಡೆ ಸೊ ಪುಷ್ ಡೌನ್ ತಗೊಂಡು ಮಾರ್ಕೆಟ್ ಅಗೇನ್ ಕೆಳಗಡೆ ಬಂದಾಗ ಸೊ ಇಲ್ಲಿ ಆಫ್ಟರ್ 9:30 ನನಗೊಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ ಅಕಾರ್ಡಿಂಗ್ ಟು ದ ಡಾಟಾ ಕನ್ಫರ್ಮೇಶನ್ ಅಂಡ್ ಆಲ್ಸೋ ಡಿಮಾಂಡ್ ಅಂಡ್ ಸಪ್ಲೈ ಝೋನ್ ಇಲ್ಲಿ 1 minutes ಅಲ್ಲಿ ರಿಟೆಸ್ಟ್ ಆದಾಗ ಸೊ ಐ ಹ್ಯಾವ್ ಇನಿಷಿಯೇಟೆಡ್ ಅಟ್ 23,670. ಹಿಯರ್ ಐ ಹ್ಯಾವ್ ಇನಿಷಿಯೇಟೆಡ್ ಒನ್ ಟ್ರೇಡ್. ಸೊ ಇಲ್ಲಿ ಒಂದು ಪುಟ್ ನಾ ಟ್ರೇಡ್ ಇನಿಷಿಯೇಟ್ ಮಾಡಿದಾಗ ಅಂಡ್ ಮೈ ಟಾರ್ಗೆಟ್ ವಾಸ್ 600 ಬಿಕಾಸ್ ನಾನು ನೆಕ್ಸ್ಟ್ ಲೆವೆಲ್ ಇದ್ದಿದ್ದೆ support level it was 23,600. so I got this much of points in first trade morning. so after that ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಒಂದು 5 to 10 minutes ಇಲ್ಲೇ ಸಪೋರ್ಟ್ ಅಲ್ಲಿ ವರ್ಕ್ ಆಗಿ ಇಫ್ ಇನ್ ಕೇಸ್ ಇದೇನಾದ್ರೂ ಬ್ರೇಕ್ ಆಗಿ ಕೆಳಗ್ ಬಂದಿದ್ರೆ ಅಂಡ್ ದೇರ್ ಈಸ್ ನೋ ಡೌಟ್ ಅಗೇನ್ ಬಿಯರ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿ so there is a chance market will go up to 500 but market all of a sudden ಏನ್ ಮಾಡ್ತು ಅಂದ್ರೆ ಅಗೇನ್ ನಾನ್ ಹೇಳಿದ್ನಲ್ಲ ರೀಸನ್ ಶಾರ್ಟ್ ಕವರ್ ಮಾಡ್ಕೊಂಡು ಸೊ ಬಯರ್ಸ್ ಆಕ್ಟಿವೇಟ್ ಆಗಿ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರೋದ್ರಿಂದ ಸೊ ಅಗೇನ್ ಒಂದು ಶಾರ್ಟ್ ಕವರ್ ಮಾಡ್ತಾ ಹೋಯ್ತು ಮಾರ್ಕೆಟ್. ಸೊ ಮಾಡ್ತಾ ಹೋದಾಗ ಸೊ 600 ಒಂದ್ ಟ್ರೇಡ್ ಅನಿಸ್ತು ಬಟ್ ಐ ವಾಸ್ ನಾಟ್ ಶೋರ್ ದೇರ್ ಈಸ್ ಅ ಚಾನ್ಸ್ ಇಟ್ ವಿಲ್ ಬ್ರೇಕ್ ಬಿಕಾಸ್ ಕಂಟಿನ್ಯೂಸ್ ಬಿಯರಿಶ್ ಪ್ರೆಷರ್ ಇರೋದ್ರಿಂದ ಇದು ಬ್ರೇಕ್ ಆಗಿ ಮತ್ತೆ 500 ಹೋಗ್ಬೋದು ಅಂತ ಐ ವಾಸ್ ನಾಟ್ ಟೇಕಿಂಗ್ ಎನಿ ಕೈಂಡ್ ಆಫ್ ರಿಸ್ಕ್ ಹಿಯರ್ ಅಂಡ್ ಸೊ ಐ ಹ್ಯಾವ್ ವೇಟೆಡ್ ಟಿಲ್ ಮೈ ರೈಟ್ ಎಂಟ್ರಿ. ಸೊ ಮಾರ್ಕೆಟ್ ಮೇಲೆ ಹೋಗಿ ಅಗೇನ್ ಇಟ್ ಕಮ್ ಡೌನ್ ಅಂಡ್ ರಿಟೆಸ್ಟ್ ಮಾಡಿ ಒಂದ್ ಸ್ಮಾಲ್ ಡೈವರ್ಷನ್ ತಗೊಂಡಾಗ ಸೊ 23,650 ಅಲ್ಲಿ ಅಗೇನ್ ಐ ಹ್ಯಾವ್ ಇನಿಷಿಯೇಟೆಡ್ ಒನ್ ಕಾಲ್ ಟ್ರೇಡ್ ಬಿಕಾಸ್ ಬಯರ್ಸ್ ಆಕ್ಟಿವೇಶನ್ ಆಗಿರ್ಬೋದು ಅಂಡ್ ಟೆಕ್ನಿಕಲ್ ಬೌನ್ಸ್ ಆಗಿರ್ಬೋದು ಸಪೋರ್ಟ್ ಅಲ್ಲಿ ಬೈಯಿಂಗ್ ಆಕ್ಟಿವೇಶನ್ ಆಗಿರೋದು ಒಂದ್ ಮೇನ್ ರೀಸನ್ ಆಗಿರೋದ್ರಿಂದ so I have initiated one trade here and I got almost 50 points here also. Morning my both trades are green. So again completely buyers huge activation iradrinda market almost bounce back agi mail hogi nennedin gap ಇವತ್ತು ಮಾರ್ನಿಂಗ್ ಏನ್ ಗ್ಯಾಪ್ ಡೌನ್ ಆಗಿತ್ತಲ್ಲ ಸೊ ಆಲ್ಮೋಸ್ಟ್ ಮೋರ್ ದನ್ 50% ಗ್ಯಾಪ್ ಕವರ್ ಮಾಡ್ಕೊಳ್ತು ಮಾರ್ಕೆಟ್ ಅಂಡ್ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಗೆ ಹೋಯ್ತು ನಮ್ದು ಆಲ್ಮೋಸ್ಟ್ 800 ಗೆ. ಸೊ 800 ಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ಸ್ಮಾಲ್ ಲೈಕ್ ಸೈಡ್ ವೇವ್ಸ್ ಆಗಿ ಮಾರ್ಕೆಟ್ ಆಲ್ಮೋಸ್ಟ್ 800 ಝೋನ್ ಅಲ್ಲಿ ಕ್ಲೋಸ್ ಆಗಿದೆ ಅಂಡ್ ದಿಸ್ ಈಸ್ ಆಲ್ ಅಬೌಟ್ ಮೈ ವ್ಯೂ ಆನ್ ಟುಡೇಸ್ ಮಾರ್ಕೆಟ್. ಅಂಡ್ ಇವತ್ ಹೇಳಿರೋ ಪ್ರಕಾರ ಆಲ್ಮೋಸ್ಟ್ ಐ ಹ್ಯಾವ್ ಕವರ್ಡ್ ಯಾಕೆ ಮಾರ್ಕೆಟ್ ಶಾರ್ಟ್ ಕವರ್ ಮಾಡ್ಕೊಳ್ತು ಅಂಡ್ ವೇರ್ I have got all the trades and this is all about today's market. And now ನೋಡೋದಾದ್ರೆ important but one important point ಇಲ್ಲಿ ನಾನು ನಿಮ್ಗೆ ಏನ್ ಹೇಳೋದಾದ್ರೆ ಮಾರ್ಕೆಟ್ ರಿಕವರ್ ಆಯ್ತು ಅಂದ್ರೆ ಟ್ರೆಂಡ್ ಕಂಪ್ಲೀಟ್ ಆಗಿ ಬುಲ್ಲಿಶ್ ಆಯ್ತು ಅಂತ ಅಲ್ಲ. ಸೊ ಯು ಹ್ಯಾವ್ ಟು ವೇಟ್ ಏನಾಗುತ್ತೆ ಮಾರ್ಕೆಟ್ ನೋಡೋಣ. ಸೊ ನಾವು ಓವರ್ ಆಲ್ ಈ ವೀಕ್ ಅನಲೈಸ್ ನೋಡೋದಾದ್ರೆ ಒಂದು ಡಿಮಾಂಡ್ ಝೋನ್ಸ್ ನ ನಾವು ಕೊಡೋದಾದ್ರೆ ಆಲ್ಮೋಸ್ಟ್ ಸೊ ಅವರ್ ಇಮಿಡಿಯೇಟ್ ಡಿಮಾಂಡ್ ಝೋನ್ ಯಾವ್ಯಾವು ಅಂತಂದ್ರೆ ದಟ್ ಈಸ್ 700 and 600. ದೀಸ್ ಅವರ್ ಇಮಿಡಿಯೇಟ್ 23,700 and 23,600 ಈಸ್ ಅವರ್ ಇಮಿಡಿಯೇಟ್ ಡಿಮಾಂಡ್ ಝೋನ್. ಈ ಝೋನ್ ಹೋಲ್ಡ್ ಆಯ್ತು ಅಂದ್ರೆ ಶಾರ್ಟ್ ಟರ್ಮ್ ರಿಕವರಿ ಕಂಟಿನ್ಯೂ ಆಗ್ಬೋದು. ಇಲ್ಲ ಅಂತಂದ್ರೆ 23,500 ವರೆಗೂ ಮಾರ್ಕೆಟ್ ಹೋಗೋ ಚಾನ್ಸ್ ಇದೆ. ಸೊ 23,500 ಹತ್ತತ್ರ ಈ ಝೋನ್ ಮಾರ್ಕೆಟ್ ಬರೋ ಚಾನ್ಸ್ ಇದೆ ಇನ್ ಕೇಸ್ ಈ ಝೋನ್ ಏನಾದ್ರೂ ಹೋಲ್ಡ್ ಆಗ್ಲಿಲ್ಲ ಅಂದ್ರೆ. ಸೊ 600 ಬ್ರೇಕ್ ಆದ್ರೆ ಸೊ ಮಾರ್ಕೆಟ್ ಶೋರ್ ಆಗಿ 23,500 ಗೆ ಬರುತ್ತೆ. ಸೊ ನಮ್ ಸಪ್ಲೈ ಝೋನ್ ನೋಡೋದಾದ್ರೆ ಇಮಿಡಿಯೇಟ್ ನಮ್ ಸಪ್ಲೈ ಝೋನ್ಸ್ ಯಾವ್ಯಾವು ಅಂತಂದ್ರೆ 23,000 ಇವಾಗ ಮಾರ್ಕೆಟ್ ಕ್ಲೋಸ್ ಆಗಿರೋ ಪ್ರಕಾರ. ಸೊ ಅವರ್ ಇಮಿಡಿಯೇಟ್ ಸಪ್ಲೈ ಝೋನ್ ಇಸ್ 23,750 and 23,850 is our immediate supply zone. ಮಾರ್ಕೆಟ್ ಈ ಝೋನ್ ಮೇಲೆ ಏನಾದ್ರೂ ಸಸ್ಟೈನ್ ಆದ್ರೆ ನಮ್ಗೆ ಇಮಿಡಿಯೇಟ್ ಏನಾಗುತ್ತೆ ಒಂದು ಶಾರ್ಟ್ ರಿಕವರಿ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಫ್ಟಿ 23,900 and 24,000 ಈಸ್ ಅವರ್ ಮೇಜರ್ ಸಪ್ಲೈ ಝೋನ್ ಅಂತ ಹೇಳ್ಬೋದು.
ಸೊ ನಿಫ್ಟಿ 24,000 ಮೇಲೆ ಡಿಸಿಸಿವ್ ಸಸ್ಟೈನ್ ಆದ್ರೆ ಬುಲ್ಲಿಶ್ ಮೊಮೆಂಟಮ್ ಶೋರ್ ಇಂಪ್ರೂವ್ ಆಗ್ಬೋದು ಅಂತ ಹೇಳ್ಬೋದು ನಾನು. ನೆಕ್ಸ್ಟ್ ಓವರ್ ಆಲ್ ಮಾರ್ಕೆಟ್ ರಿಕವರಿ ಹೇಳೋದಾದ್ರೆ ಇವತ್ತಿನ ನಾನ್ ಓವರ್ ಆಲ್ ಮಾರ್ಕೆಟ್ ವ್ಯೂ ನನ್ ಪ್ರಕಾರ ಇವತ್ತಿನ ಓವರ್ ಆಲ್ ಮಾರ್ಕೆಟ್ ನೋಡೋದಾದ್ರೆ ಮೈ ಕರೆಂಟ್ಲಿ is still bearish and small short recovery. So still it is in confusion state. So 23,000 break ಆದ್ರೆ ನಾವು ಕಂಪ್ಲೀಟ್ ವೀಕ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವೀಕ್ನೆಸ್ ಇದು ಕಂಟಿನ್ಯೂ ಆಗಿ 500ಗೂ ಹೋಗೋ ಚಾನ್ಸ್ ಇದೆ. ಅಂಡ್ ಅದೇ 24,000 ಮೇಲೆ ಸ್ಟ್ರಾಂಗ್ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆದ್ರೆ ಮಾರ್ಕೆಟ್ 24,000 ಮೇಲೆ ಏನಾದ್ರೂ ಸ್ಟ್ರಾಂಗ್ ಆಗಿ ಸಸ್ಟೈನ್ ಆದ್ರೆ 23,000 ಮೇಲೆ ಸ್ಟ್ರಾಂಗ್ ಆಗಿ ಸಸ್ಟೈನ್ ಆದ್ರೆ ಮಾರ್ಕೆಟ್ ಕಂಪ್ಲೀಟ್ ರಿಕವರಿ ಆಗ್ಬೋದು ಅಂತ ನಾವ್ ಹೇಳ್ಬೋದು. ಬಟ್ ಸೈಡ್ ವೇವ್ಸ್ ಆಗಿ ಶಿಫ್ಟ್ ಚೇಂಜ್ ಆಗೋ ಚಾನ್ಸಸ್ ಇದೆ. So today afternoon recovery is the main due to support based buying and a short covering. But recovery na complete trend reversal ಅಂತ ಕನ್ಸಿಡರ್ ಮಾಡಕ್ಕೆ ಇನ್ನೂ ಕನ್ಫರ್ಮೇಶನ್ ಬೇಕು. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ 23,600 ಓಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 23,600 ಏನಿದೆ ಅಲ್ಲ ಇದು ಇಂಪಾರ್ಟೆಂಟ್ ಡಿಮಾಂಡ್ ಝೋನ್ ಅಂಡ್ 23,800 and 24,000 ಈಸ್ ಅವರ್ ಇಂಪಾರ್ಟೆಂಟ್ ಸಪ್ಲೈ ಝೋನ್. ಈ ಲೆವೆಲ್ ಬ್ರೇಕ್ ಆಗೋದು ಮಾರ್ಕೆಟ್ ನೆಕ್ಸ್ಟ್ ಡೈರೆಕ್ಷನ್ ಏನ್ ಅನ್ನೋದನ್ನ ಡಿಸಿಷನ್ ಮಾಡುತ್ತೆ. ಅಂಡ್ ಈ ವಿಡಿಯೋ ಏನಿದೆ ಅಲ್ಲ ದಿಸ್ ಈಸ್ ಆಲ್ ಅಬೌಟ್ ಎಜುಕೇಶನ್ ಪರ್ಪಸ್ ಗೆ ಮಾತ್ರ ಅಂಡ್ ದಿಸ್ ಈಸ್ ನಾಟ್ ಅ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ಅನ್ಕೊಳ್ಬೇಡಿ. ಅಂಡ್ ಯಾರ್ಯಾರು ನನ್ ಟೆಲಿಗ್ರಾಮ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗೈಸ್ ಗೋ ಅಂಡ್ ಸಬ್ಸ್ಕ್ರೈಬ್ ಮೈ ಟೆಲಿಗ್ರಾಮ್ ಚಾನಲ್. ಯಾಕಂದ್ರೆ ನಾನು ಅಲ್ಲಿ ಮಾರ್ನಿಂಗ್ ಮಾರ್ಕೆಟ್ ಅಲ್ಲಿ ಏನೇನ್ ವ್ಯೂ ಇರುತ್ತೆ, ಎಲ್ಲೆಲ್ಲಿ ಟ್ರೇಡ್ ಇನಿಷಿಯೇಟ್ ಮಾಡಬಹುದು, ಏನೇನ್ ನನ್ ವ್ಯೂ ಅನ್ನೋದನ್ನ ಲೈವ್ ಅಪ್ಡೇಟ್ಸ್ ನಾನು ಅಲ್ಲಿ ಕೊಡ್ತೀನಿ. ಸೊ ದೋಸ್ ಹೂ ಆರ್ ನಾಟ್ ಸಬ್ಸ್ಕ್ರೈಬ್ ಮೈ Telegram channel, I have mentioned my link in the description. Please go and subscribe my Telegram channel. Thank you guys. Thank you for watching.